ಬ್ಯಾನರ್ ವಿಚಾರದ ಘರ್ಷಣೆ ಖಂಡಿಸಿ ಪಾದಯಾತ್ರೆ ವಿಚಾರ ಸಿಬಿಐ ಅಥವಾ ಹೈಕೋರ್ಟ್ ಜಡ್ಜ್ ಮೂಲಕ ತನಿಖೆಗೆ ಆಗ್ರಹಿಸಿದ್ದಾರೆ ಬಿಜೆಪಿ ನಾಯಕರು. ಬಳ್ಳಾರಿಯಿಂದ ಬೆಂಗಳೂರುವರೆಗೆ ಪಾದಯಾತ್ರೆಗೆ ಪ್ಲಾನ್ ಮಾಡಿದ್ದಾರೆ. ಇನ್ನು ಬಿಜೆಪಿ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ನಡ್ಡಾಗೆ ಪತ್ರ ಬರೆದಿದ್ದಾರೆ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮನವಿ ಮೇರೆಗೆ ಈಗ ಲೆಟರ್ ಬರೆದಿದ್ದಾರೆ. ಪಾದಯಾತ್ರೆ ಮಾಡ್ತೀವಿ ಅಂತ ಈಗ ಅವ್ರ ಪ್ಲಾನ್ ಬಳ್ಳಾರಿಯಿಂದ ಬೆಂಗಳೂರುವರೆಗೂ. ಜನವರಿ 17ರಿಂದ ಪಾದಯಾತ್ರೆಗೆ ಮುಂದಾಗಿದ್ದಾರೆ. ಈಗ ಪಾದಯಾತ್ರೆಯ ರೂಟ್ ಮ್ಯಾಪ್ ಸಿದ್ಧಪಡಿಸಿ ರಾಜ್ಯಾಧ್ಯಕ್ಷರಿಗೆ ಕೊಟ್ಟರು ರಾಮುಲು ಹಾಗೆ ರೆಡ್ಡಿ. ರೂಟ್ ಮ್ಯಾಪ್ ಆಧರಿಸಿ ಅನುಮತಿಗಾಗಿ ಪತ್ರ ಬರೆದಿದ್ದಾರೆ ವಿಜೇಂದ್ರ. ಬಿಜೆಪಿಯ ಪಾದಯಾತ್ರೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಸಣ್ಣ ವಿಚಾರಕ್ಕೆ ಬಿಜೆಪಿಯಿಂದ ಪಾದಯಾತ್ರೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಪಾದಯಾತ್ರೆ ಮಾಡೋದಕ್ಕೆ ನಾವೇನು ಹೇಳಕ್ಕಾಗುತ್ತೆ. ಈಗ ನಾವು ಮಾಡಿದ್ವಿ, ಬೆಂಗಳೂರಿಂದ ಬಳ್ಳಾರಿಗೆ ನಾವು ಮಾಡಿದ್ದು. ಅವರು ಮಾಡ್ತಾರೆ. ಪಾದಯಾತ್ರೆ ಮಾಡೋದಕ್ಕೆ ನಾವೇನು ಹೋಲಿಸೋದಕ್ಕಾಗೋದಿಲ್ಲ. ವಿಷಯಗಳು ಮುಖ್ಯ. ನಾವು ಮಾಡಿದ್ದು ಅಲ್ಲಿ ಅನಧಿಕೃತವಾಗಿ ಗಣಿಗಾರಿಕೆ ನಡೀತಾ ಇದೆ, ರಾಜ್ಯದ ಸಂಪತ್ತು ಲೂಟಿ ಆಗ್ತಾ ಇದೆ ಅಂತ ಹೇಳಿ ನಾವು ಮಾಡಿದ್ದು. ಅವರು ನೋಡಿ, ಈಗ ಕಾಂಗ್ರೆಸ್ ನಾಯಕರು ವ್ಯಂಗ್ಯವನ್ನ ಮಾಡ್ತಾ ಇದ್ದಾರೆ. ಅಲ್ರಿ, ಸಣ್ಣ ವಿಚಾರಕ್ಕೆ ಪಾದಯಾತ್ರೆ ಮಾಡೋದು ಬೇಕಾಗಿತ್ತೇನ್ರಿ ಅಂತೇಳಿ. ಈ ಹಿಂದೆ ಸಿದ್ದರಾಮಯ್ಯನವರು ತೊಡೆ ತಟ್ಟಿ ಹೋಗಿದ್ರು ಬೆಂಗಳೂರಿನಿಂದ ಬಳ್ಳಾರಿಗೆ. ರೆಡ್ಡಿಗೆ ಸವಾಲು ಹಾಕಿದ್ರು, ತಾಕತ್ತಿದ್ರೆ ಬಾ ರೆಡ್ಡಿ ಅಂತೇಳಿ. ಅದು ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗಿತ್ತು. ಆಗ ಸಿದ್ದರಾಮಯ್ಯನವರು ಅಧಿಕಾರಕ್ಕೂ ಬಂದರು, CM ಕೂಡ ಆಗಿದ್ದರು. ಬಟ್ ಈಗ ಅದೇ ಮಾದರಿಯಲ್ಲಿ ಮಾಡಬೇಕು ಅನ್ನುವಂಥ ಪ್ಲಾನನ್ನು ಕೂಡ ಬಿಜೆಪಿ ನಾಯಕರು ಮಾಡ್ಕೊಂಡಿದ್ದಾರೆ. ರೆಡ್ಡಿ ಮತ್ತು ರಾಮುಲು ಜೋಡೆತ್ತುಂತರ ಆಗಬೇಕು, ಮತ್ತು ಬಳ್ಳಾರಿ ಭಾಗದಲ್ಲಿ ಬಿಜೆಪಿ ಪ್ರಬಲವಾಗಿ ಬೆಳಿಬೇಕು ಅಂಥೇಳಿ, ಮತ್ತು ಜನರಿಗೆ ಮುಟ್ಟಬೇಕು ಸರ್ಕಾರದ ನಿಲುವುಗಳೇನು, ಸರ್ಕಾರದ ಧೋರಣೆ ಹೇಗಿದೆ ಈ ಒಂದು ಪ್ರಕರಣದಲ್ಲಿ ಅಂಥೇಳಿ ರಾಜಕೀಯವಾಗಿ ಬಳಸ್ಕೊಳ್ಳೋಕ್ಕೆ ಮುಂದಾಗಿದ್ದಾರೆ. ಹೋರಾಟದ ರೂಪುರೇಷೆ ಕೂಡ ರೆಡಿಯಾಗಿದೆ. ರೂಟ್ ಮ್ಯಾಪ್ ಕೂಡ ರೆಡಿ ಮಾಡಿಕೊಂಡು ವಿಜೇಂದ್ರ ಅವರಿಗೆ ಅದನ್ನು ಸಲ್ಲಿಕೆ ಮಾಡಿದರು. ವಿಜೇಂದ್ರ ಅವರು ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಈಗ ಅಲ್ಲಿ ಪರ್ಮಿಷನ್ ಬೇಕಾ ಬೇಡವಾ? ಪರ್ಮಿಷನ್ ಸಹಜವಾಗಿ ಅವರು ಹೈಕಮಾಂಡ್ ಕೊಡಬೇಕಾಗುತ್ತೆ, ಇಲ್ಲದಿದ್ದರೆ ಇವರಿಗೆ ಅವಕಾಶ ಸಿಗೋದಿಲ್ಲ. ಬಟ್ ಅವರಲ್ಲೇ ಕೆಲವೊಂದಿಷ್ಟು ಅಪಸ್ವರಗಳಿದ್ದಾವೆ. ಕೆಲವು ಇಲ್ಲಿಯ BJP ನಾಯಕರು ಏನಂತಿದ್ದಾರೆ, ಪಾದಯಾತ್ರೆ ಲೆವೆಲ್ವರೆಗೂ ಯಾಕ್ರಿ, ಒಂದು ಪ್ರತಿಭಟನೆ ಮಾಡಿದ್ರೆ ಮುಗೀತು, ಈಗ ಏನೇ ಮಾಡಿದ್ರು ಅಷ್ಟೇ, ಸರ್ಕಾರ ಅವ್ರದ್ದಿದೆ, ಅವರು ಹೇಗೆ ಬೇಕೋ ಹಾಗೆ ತನಿಖೆ ನಡೆಯುತ್ತೆ, ಈ ರೀತಿಯಾದಂಥ ಅಭಿಪ್ರಾಯಗಳು ಕೆಲ ಇಲ್ಲಿಯ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ರೆಡ್ಡಿ ಮತ್ತು ರಾಮುಲು ಈಗ ಮತ್ತೆ ಒಂದಾಗಿದ್ದಾರೆ ಅಲ್ವಾ? ಮೊದಲು ಹೇಗಿದ್ದರು ಹಾಗೇ ಮುಂದುವರಿಬೇಕು ಅನ್ನುವಂಥ ಒಂದು ವೇದಿಕೆ ಸಿದ್ಧ ಮಾಡಿ BJPಯನ್ನು ಗಟ್ಟಿಗೊಳಿಸಬೇಕು ಅನ್ನುವಂಥ ಪ್ಲ್ಯಾನ್ ಈ ಮೂಲಕ ಮಾಡ್ತಾ ಇದ್ದಾರೆ. ಇದು ಒಂದು ನೆಪ ಅಷ್ಟೇ. ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಾವನ್ನಪ್ಪಿರೋದು, ಭರತ್ ರೆಡ್ಡಿ ಅವರ ಕೆಲವೊಂದಿಷ್ಟು ಮಾತುಗಳು, ಇದೊಂದು ನೆಪ. ಆದರೆ ಅದರ ಹಿಂದಿನ ಲೆಕ್ಕಾಚಾರ ಅಂತ ಹೇಳಿದ್ರೆ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಾಗಿರ್ಬೋದು ಮತ್ತು 28ರ ವಿಧಾನಸಭೆ ಚುನಾವಣೆ. ಮೊದಲೇ ಈಗ ಬಳ್ಳಾರಿಯಲ್ಲಿ BJP ಛಿದ್ರ ಆಗಿಬಿಟ್ಟಿತ್ತು, ಸೋತು ಸುಣ್ಣ ಆಗಿತ್ತು. ಕಾಂಗ್ರೆಸ್ಸಲ್ಲಿ ಭದ್ರವಾಗಿ ನೆಲೆ ಊರಿದೆ. ಹಾಗಾಗಿ ಮತ್ತೆ ಅದನ್ನು ಮರುಕಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೆಡ್ಡಿ ಬ್ರದರ್ಸ್ ಅಲ್ಲಿ ಎಲ್ಲ 3 ಜನ ಒಂದಾಗಿದ್ದಾರೆ. ರಾಮುಲು ಕೂಡ ಕೈ ಜೋಡಿಸಿದ್ದಾರೆ. ಹಾಗಾಗಿ ಯಾವುದೂ ಅಸ್ತ್ರ ಸಿಕ್ಕಿರಲಿಲ್ಲ, ಈಗ ಸಿಕ್ಕಿದೆ. ಇದನ್ನೇ ದೊಡ್ಡ ಮಟ್ಟದಲ್ಲಿ ಪ್ರಯೋಗ ಮಾಡಿ ಸಕ್ಸಸ್ ಆಗಬೇಕು ಅನ್ನುವಂಥ ಪ್ಲಾನನ್ನು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ಪಾದಯಾತ್ರೆ ಪಾಲಿಟಿಕ್ಸ್ ಮತ್ತೆ ಶುರುವಾಗ್ತಾ ಇದೆ ರಾಜ್ಯದಲ್ಲಿ. ಸಿದ್ದರಾಮಯ್ಯನವರು ಹಿಂದೆ ತೊಡೆತಟ್ಟಿ ಹೋಗಿದ್ರು, ಸಕ್ಸಸ್ ಕೂಡ ಆಯಿತು. ಈಗ ರೆಡ್ಡಿ ಮತ್ತು ರಾಮುಲು ಜೋಡೆತ್ತುಂತರ ಹೋಗ್ತಾ ಇದ್ದಾರೆ. ಅಂದರೆ ಈ ರಾಜಕೀಯ ಲೆಕ್ಕಾಚಾರಗಳನ್ನ ನೋಡೋದಾದರೆ ನಾವು ಮುಂದಿನ ಚುನಾವಣೆಗಳ ದೃಷ್ಟಿಯಿಂದ ಮತ್ತು BJPಯನ್ನು ಬಳ್ಳಾರಿ ಭಾಗದಲ್ಲಿ ಭದ್ರಗೊಳಿಸಬೇಕು ಅನ್ನುವಂಥ ಸ್ಟ್ರಾಟಜಿ ಇರ್ಬೋದಾ ಅಂತ? ಹೌದು ಪ್ರಭು, ತಾವು ಹೇಳಿದ ಹಾಗೆ ಬಳ್ಳಾರಿ ಮತ್ತು ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿನ BJPಗೆ ಬಲ ತುಂಬುವಂತಹ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಬಳ್ಳಾರಿಯಿಂದ ಆರಂಭವಾಗುವಂಥ ಸಮಾವೇಶ ಮತ್ತು ಪಾದಯಾತ್ರೆಗಳು ಪಕ್ಷಕ್ಕೆ ಬೆಳವಣಿಗೆ ಟಾನಿಕ್ ಆಗಿ ಪರಿಣಮಿಸಬಹುದು. ಈಗಾಗಲೇ ಈ ಸಂಬಂಧಪಟ್ಟ ಹಾಗೆ ಜನವರಿ 17ರಂದು ಬೃಹತ್ ಸಮಾವೇಶವನ್ನು ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು BJP ನಾಯಕರು ಮಾಡಿಕೊಂಡಿದ್ದಾರೆ. ಶ್ರೀರಾಮುಲು ಹಾಗೆ ಜನಾರ್ದನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಸಮಾವೇಶ ನಡೆಯಲಿದೆ. ಇದಾದ ಬಳಿಕ ಹಂತವಾಗಿ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಹೋರಾಟಗಳನ್ನು ಕೈಗೆತ್ತಿಕೊಳ್ಳುವ ಮುಖಾಂತರ ಮುಂದಿನ ಚುನಾವಣೆಗೆ ಪಕ್ಷವನ್ನು ಬಲಪಡಿಸುವಂಥ ಯೋಚನೆಯನ್ನು BJP ಮಾಡ್ತಾ ಇದೆ. ಆರಂಭದಲ್ಲಿ ಕೇವಲ ಸಮಾವೇಶವನ್ನು ಮಾಡುವುದಕ್ಕಷ್ಟೇ ಚಿಂತನೆಯನ್ನು ಮಾಡಲಾಗಿದೆ. ಪಾದಯಾತ್ರೆ ವಿಚಾರದಲ್ಲಿ ಇನ್ನೂ ವರಿಷ್ಠ ಬಳಗದಿಂದ ಪೂರ್ಣ ಪ್ರಮಾಣದ ಒಪ್ಪಿಗೆ ಸಿಕ್ಕಿಲ್ಲ. ಆದರೆ ಅದಕ್ಕೆ ಬೇಕಾಗಿರುವ
ಮನವಿಯನ್ನು ರಾಜ್ಯದ ನಾಯಕರು ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರು ಕೂಡ ಇದಕ್ಕೆ ಸಹಮತವನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ವರಿಷ್ಠರೇನಾದರೂ ಒಪ್ಪಿಗೆಯನ್ನು ಕೊಟ್ಟಿದ್ದೇ ಆದಲ್ಲಿ ಜನವರಿ 17ರ ನಂತರದಲ್ಲಿ ಪಾದಯಾತ್ರೆಗಳ ಸರಣಿ BJPಯಿಂದ ಆರಂಭವಾಗಲಿದೆ. ವಿಚಾರಾಧಾರಿತವಾಗಿ ಹೋರಾಟವನ್ನು ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು BJP ಮಾಡಿಕೊಂಡಿದೆ. ಒಂದೊಂದು ವಿಚಾರಕ್ಕೆ ಒಂದೊಂದು ಜಿಲ್ಲೆಯನ್ನು ಕೇಂದ್ರ ಪ್ರದೇಶವನ್ನಾಗಿಟ್ಟುಕೊಂಡು ರಾಜ್ಯದ ಉದ್ದಗಲಕ್ಕೂ ಹೋರಾಟವನ್ನು ರೂಪಿಸುವ ಮುಖಾಂತರ ಪಕ್ಷಕ್ಕೆ ಒಂದು ಹೊಸ ಇಮೇಜನ್ನು ತರಬೇಕು ಅನ್ನುವಂಥ ಯೋಚನೆಯನ್ನು ರಾಜ್ಯ ನಾಯಕರು ಮಾಡಿಕೊಂಡಿದ್ದಾರೆ. ಅದಕ್ಕೆ ಪಕ್ಷದ ವರಿಷ್ಠ ಬಳಗ ಒಪ್ಪಿಗೆಯನ್ನು ಕೊಟ್ಟರೆ ಈ ಯೋಜನೆಗಳೆಲ್ಲವೂ ಕೂಡ ಸಾಕಾರ ಆಗುತ್ತೆ. ಹಾಗೆ ಪಕ್ಷವನ್ನು ರಾಜ್ಯದಲ್ಲಿ ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ಚುನಾವಣೆಗೆ ಸಿದ್ಧ ಮಾಡುವಂತಹ ಯೋಚನೆಯ ಭಾಗವಾಗಿ ಇವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಕ್ಕೆ ಅವರು ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ. ಈಗ ಇದು ಎಷ್ಟರ ಮಟ್ಟಿಗೆ BJPಗೆ ಮೈಲೇಜ್ ಅಂತ ತಂದುಕೊಡುತ್ತೆ ಅನ್ನೋದು ನೋಡಬೇಕು. ಸರ್ಕಾರದ ವಿರುದ್ಧದ ಒಂದು ಹೋರಾಟ ಪಾದಯಾತ್ರೆ ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ಮತ್ತೆ ಬಳ್ಳಾರಿಯಲ್ಲಿ ರೆಡ್ಡಿ ರಾಮುಲು ಅವರ ಹವಾ ಶುರು ಮಾಡಲಿಕ್ಕೆ ಎಲ್ಲ ಥರದ ಪ್ಲ್ಯಾನ್ ಕೂಡ ಆರಂಭ ಆಗಿದೆ.